ಜೈ ಹಿಂದ್ ಎಲ್ಲರಿಗೂ. ಯಾವ ವಿಷಯವನ್ನ ಓದಬೇಕು, ಹೇಗೆ ಓದಬೇಕು, ಆಮೇಲೆ ಯಾವ ವಿಷಯದಿಂದ ನಾನು ಪ್ರಾರಂಭ ಮಾಡ್ಬೇಕಾಗೈತಿ, ಸೊ ಇದೆಲ್ಲ ದುಗುಡದಿಂದ ನೀವು ಈಗ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಸೊ ಯಾವುದೇ ಒಂದು ಎಕ್ಸಾಮ್ ಇರಬಹುದು, ಆ ಎಕ್ಸಾಮ್ಗೆ ಪ್ರಿಪರೇಷನ್ ಅನ್ನ ಮಾಡ್ಬೇಕು ಅಂತಂದ್ರೆ ಮೊದಲು ನಮ್ಮ ಮನಸ್ಥಿತಿ ಬಹಳಷ್ಟು ಸ್ಥೈರ್ಯವಾಗಿರ್ಬೇಕಾಗ್ತೈತಿ. ಆಮೇಲೆ ಅದಕ್ಕೊಂದು ಗೋಲ್ ಇರ್ಬೇಕಾಗ್ತೈತಿ. ಸೊ ನಿಮ್ ಹತ್ರ ಈಗ ಯಾವುದೇ ರೀತಿ ಇರುವಂತಹ ಗುರಿ ಇಲ್ಲ. ಯಾಕಂತಂದ್ರೆ ಈಗಾಗಲೇ RRB ಗ್ರೂಪ್ ಡಿ ಎಕ್ಸಾಮ್ 2026 ಎಕ್ಸಾಮ್ ಡೇಟ್ ಇನ್ನೂವರೆಗೂ ಅನೌನ್ಸ್ ಆಗಿಲ್ಲ. ನಾ ಯಾವ ವಿಷಯದಿಂದ ಪ್ರಾರಂಭ ಮಾಡ್ಬೇಕು, ಹೆಂಗ್ ಪ್ರಾರಂಭ ಮಾಡ್ಬೇಕು, ಏನ್ ಓದ್ಬೇಕು, ಆಮೇಲೆ ಯಾವ ವಿಷಯಗಳನ್ನ ಓದಿದ್ರೆ ನಮ್ಮ ಸೆಲೆಕ್ಷನ್ ಆಗ್ತೈತಿ, ಇದೆಲ್ಲಾ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಇದ್ದು ಅಂತಂದ್ರೆ ಈ ವಿಡಿಯೋ ನಿಮಗಾಗಿನ ನಾನು ತಂದೇನಿ. ಸೊ ನಿಮ್ಮ ಎಲ್ಲ ಡೌಟ್ಸ್ ಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ನೀವು ಯಾವ ವಿಷಯಗಳನ್ನ ಓದ್ಬೇಕಾಗೈತಿ, ಯಾವ ವಿಷಯಗಳಿಗೆ ಇಂಪಾರ್ಟೆನ್ಸ್ ಗಳನ್ನ ಕೊಡ್ಬೇಕು, ಅದರ ಜೊತೆಗೆ ನೀವು ಯಾವ ವಿಷಯದಿಂದ ಪ್ರಾರಂಭ ಮಾಡ್ಬೇಕಾಗೈತಿ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ನಿಮಗೆ ಈ ವರ್ಷ ಗೌರ್ಮೆಂಟ್ ಜಾಬ್ ಬೇಕು ಅಂತಂದ್ರೆ ಇಲ್ಲಿ ಹೇಳುವಂತಹ ಪಾಯಿಂಟ್ಸ್ ಗಳನ್ನ ನೀವು ಫಾಲೋ ಅಪ್ ಮಾಡ್ರಿ. ಖಂಡಿತ ನಿಮ್ಮ ಸೆಲೆಕ್ಷನ್ ಖಂಡಿತ ಆಗೇ ಆಗುತ್ತೆ. ಓಕೆನಾ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಈ ರೀತಿ ನೀವು ಈ ಸಲ ಎಕ್ಸಾಮ್ ಪ್ರಿಪರೇಷನ್ ಮಾಡಕತ್ತಿದ್ರಿ ಅಂತಂದ್ರೆ RRB ಗ್ರೂಪ್ ಡಿ ಇದ್ದು ನಿಮ್ಗೆ ಗೌರ್ಮೆಂಟ್ ಜಾಬ್ ಬೇಕು ಅಂತಂದ್ರೆ ಈ ರೀತಿ ನಾವು ಹೇಳಿದ ಹಾಗೆ ನೀವು ನಿಮ್ಮ ಪ್ರಿಪರೇಷನ್ ಅನ್ನ ಮಾಡ್ರಿ. ಖಂಡಿತ ನಿಮ್ಗೆ ಸಕ್ಸಸ್ ಸಿಕ್ಕೇ ಸಿಗ್ತೈತಿ. ನಿಮ್ಮಲ್ಲಿರುವಂತಹ ಏನು ಭಾವನೆಗಳಿದಾವು, ನಿಮ್ಮಲ್ಲಿರುವಂತಹ ಏನು ಪ್ರಶ್ನೆಗಳಿದಾವು, ಆ ಎಲ್ಲ ಪ್ರಶ್ನೆಗಳು ನನಗೆ ಗೊತ್ತಿರುವಂತಹ ಪ್ರಶ್ನೆಗಳು. ಯಾಕಂತಂದ್ರೆ ನಾನು ಕೂಡ ಆ ಒಂದು ಹಾದಿಯಿಂದನೇ ಇಲ್ಲಿವರೆಗೆ ಬಂದಿರುವಂತದ್ದು. ಯಾಕಂತಂದ್ರೆ ಎಕ್ಸಾಮ್ ನಾವು ಅಪ್ಲಿಕೇಶನ್ ಹಾಕಿರ್ತೇವಿ, ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದ ಮೇಲೆ ಎಕ್ಸಾಮ್ ಡೇಟ್ ನ ಗೊತ್ತಿರ್ಲಿಲ್ಲ ಅಂತಂದ್ರ ಯಾವಾಗದಿಂದ ಓದ್ಬೇಕು, ಎಕ್ಸಾಮ್ ಡೇಟ್ ಅನೌನ್ಸ್ ಆದ್ಮೇಲೆ ಓದ್ಬೇಕಾ ಅಥವಾ ಹಾಲ್ ಟಿಕೆಟ್ ಬಂದ ಮೇಲೆ ಓದ್ಬೇಕಾ, ಯಾವಾಗ ಓದ್ಬೇಕು, ಇಲ್ಲ ಅಂತಂದ್ರೆ ನಿಮಗೆ ಒಂದು ಪ್ರಶ್ನೆ ಇರಬೇಕು ಮನಸ್ಸಿನಲ್ಲಿ. ಏನು ಅಂತಂದ್ರೆ 2024-25 ಕಾಲ್ಫಾರ್ಮ್ ಆಗಿತ್ತು RRB ಗ್ರೂಪ್ ಡಿ ಇದ್ದು. ಅಲ್ಲಿ 1 ವರ್ಷದವರೆಗೆ ಜಗ್ಗಿತ್ತದು. ಹೌದಾ, 1 ವರ್ಷದವರೆಗೂ ಕೂಡ ಏನಾಯ್ತು, ಕೋರ್ಟ್ ಕೇಸ್ ಆಗಿ ಅದು ಇದು ಆಗಿ ಎಕ್ಸಾಮ್ ಬೇಗನೆ ಆಗ್ಲಿಲ್ಲ. ಅಲ್ಲಿಯೂ ಕೂಡ ನಿಮ್ಗೆ ಬಹಳಷ್ಟು ಮನಸ್ತಾಪ ಆಗಿದೆ. ಸೊ ಅದೇ ರೀತಿ ಈ ಸಲನು ಆಗುತ್ತಾ ಅನ್ನುವಂತ ಭಯದಿಂದ ನೀವು ನಿಮ್ಮ ಸ್ಟಡಿಯನ್ನ ಮಾಡಾಕತ್ತೇರಿ. ಕೆಲವೊಬ್ರು ಮಾಡ್ತಾನೆ ಇಲ್ಲ. ಹೌದಾ, ಯಾಕಂತಂದ್ರೆ ಈಗ ಮಾಡಿದ್ವಿ ಅಂತಂದ್ರೆ ಆಮೇಲೆ ಮುಂದೆ ಎಕ್ಸಾಮ್ ನಮ್ಗೆ ಏನಾಗ್ಬಿಡ್ತೈತಿ, ನಾವೆಲ್ಲ ಮರ್ತು ಬಿಡ್ತೇವಿ. ಎಕ್ಸಾಮ್ ಬಂದ ತಕ್ಷಣ ಎಲ್ಲಾ ಓದ್ಕೊಳ್ಳೋದು, ಹೋಗಿ ಪಟ್ 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 ಹಾಕಿ ಬಂದ್ಬಿಡೋದು, ನಮ್ ಸೆಲೆಕ್ಷನ್ ಆಗ್ತೈತಿ ಅನ್ನುವಂಥದ್ದು ನಿಮ್ಮ ಭಾವನೆ. ಓಕೆ, ಸೊ ಇದೆಲ್ಲವುಗಳನ್ನ ನಾನು ಅರ್ಥ ಮಾಡ್ಕೊಂಡು ಈ ಒಂದು ವಿಡಿಯೋವನ್ನ ನಿಮ್ಗೋಸ್ಕರ ಮಾಡಾಕತ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ. ಆಮೇಲೆ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಖಂಡಿತ ನೀವು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ನಾನು ಆನ್ಸರ್ ಮಾಡೇ ಮಾಡ್ತೀನಿ. ಸೊ ಈಗ ನೋಡ್ರಿ ಯಾವ ರೀತಿ ಇರುವಂತಹ ನಮ್ಮ ಪ್ರಿಪರೇಷನ್ ಇರಬೇಕು RRB ಗ್ರೂಪ್ ಡಿ ಎಕ್ಸಾಮ್ಗೆ ಅಂತೇಳಿ. ಈಗಾಗಲೇ ಇಲ್ಲಿ ಹೇಳಿದ ಹಾಗೆ ಹೇಗೆ ಓದಿದರೆ ಗೌರ್ಮೆಂಟ್ ಜಾಬ್ ನಮಗೆ ಸಿಗತೈತಿ ಈ ಸಲ, ಹೇಗೆ ಓದಿದರೆ. ಓಕೆ, ಹೇಗೆ ಓದ್ಬೇಕಾಗ್ತೈತಿ, ನಾವು ಏನ್ ಹೇಳಿವಿ, ಹಿಂಗ್ ಓದ್ರಿ ಅಂತ ಹೇಳಿವಿ. ಬಟ್ ನೀವು ಹೆಂಗ್ ಓದ್ಬೇಕು, ನೀವು ಓದ್ಬೇಕಾಗಿರುವಂತದ್ದು ಈಗ 1ನೇ ಪಾಯಿಂಟ್ ಏನು ಅಂತಂದ್ರೆ ನಿಮ್ಗೆ ಇನ್ನೂ ಎಕ್ಸಾಮ್ ಯಾವಾಗಿದೆ ಅನ್ನೋದು ಗೊತ್ತಿಲ್ಲ ಅಲ್ವಾ. ಸೊ ಹಾಗಾಗಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ನಿಮ್ಗ ಓದಲು ಏನಿಲ್ಲ, ಓದಲು ಮನಸ್ಸಿಲ್ಲೀಗ, ಓದಲು ಏನಿಲ್ಲ ನಿಮ್ಗ ಮನಸ್ಸು ಇಲ್ಲ. ಯಾಕಂತಂದ್ರೆ ಎಕ್ಸಾಮ್ ಯಾವಾಗ ಐತಿ ಗೊತ್ತಿಲ್ಲ. ಸೊ ಹಾಗಾಗಿ ಓದಾಕ್ ಮನಸ್ಸು ಬರಾವತ್ತ. ಬಟ್ ನಾನು ಒಂದು ಇಲ್ಲಿ ಸಜೆಷನ್ ಕೊಡೋದೇನು ಅಂತಂದ್ರೆ, ನೀವು ಎಕ್ಸಾಮ್ ಯಾವಾಗ ಬರ್ತೈತಿ ಬರ್ಲಿ, ಬಟ್ ಈಗಲೇ ಎಲ್ಲರೂ ಕೂಡ ನೀವು ನಿಮ್ಮ ಸಿಲೆಬಸ್ ಅನ್ನ ಮುಗಿಸ್ಕೊಂಡು ಏನಾಗ್ರಿ, ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮಾಡ್ಕೊಂಡು ತಯಾರಿಯೊಳಗೆ ಇರ್ರಿ, ತಯಾರಿದಲ್ಲಿ ಇರ್ಬೇಕು. ಹೌದಾ, ಯಾವಾಗ ಎಕ್ಸಾಮ್ ಬರ್ತೈತಿ ಹೇಳಕ್ ಬರಂಗಿಲ್ಲ. ಅದ್ರ ಸಲುವಾಗಿ ನಿಮ್ಮ ಪ್ರಿಪರೇಷನ್ ಮಾಡ್ಕೊಂಡು ಸಿಲೆಬಸ್ ಅನ್ನ ಮುಗಿಸ್ಕೊಂಡು ನೀವು ರೆಡಿ ಆಗಿ ಕುಂತಿರ್ಬೇಕು. ಅಂದಾಗ್ಲೇ ನಿಮ್ಮ ಸೆಲೆಕ್ಷನ್ ಆಗ್ತೈತಿ. ಆಮೇಲೆ ಓದಲು ಮನಸ್ಸಿಲ್ಲ ಅಂತ ಹೇಳಿ ಹೇಳಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ನಿಮಗೆ ಗೌರ್ಮೆಂಟ್ ಜಾಬ್ ಬೇಕಾಗಿರೋದರಿಂದ ಓದ್ಲೇಬೇಕಾಗ್ತೈತಿ ನೀವು. ಹೌದಾ, ಯಾಕಂತಂದ್ರೆ ಒಮ್ಮಿಂದೊಮ್ಮೆಲೆ ಎಕ್ಸಾಮ್ ಡೇಟ್ ಬಂತು ಅಂತಂದ್ರೆ ಅವಾಗ ನಿಮ್ಗ ಓದಾಕ್ ಟೈಮ್ ಇರಂಗಿಲ್ಲ. ಆಮೇಲೆ ಸಿಲೆಬಸ್ ಬಹಳಷ್ಟು ಇರೋದರಿಂದ ನಿಮ್ಮ ಪ್ರಿಪರೇಷನ್ ಒಳ್ಳೆ ರೀತಿಯಿಂದ ಆಗಂಗಿಲ್ಲ. ಆಮೇಲೆ ರಿವಿಷನ್ ಕೂಡ ಒಳ್ಳೆ ರೀತಿಯಿಂದ ಆಗಂಗಿಲ್ಲ. ಆಮೇಲೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಇದು ಬಹಳಷ್ಟು ವಿದ್ಯಾರ್ಥಿಗಳದ್ದು ಒಂದು ಪ್ರಶ್ನೆ ಇರ್ತೈತಿ. ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ಲಿ, ಏನು ಓದ್ಲಿ ಅಂತೇಳಿ. ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಆಮೇಲೆ ಏನು ಓದೋದು, ಏನು ಓದೋದು
ಹೌದಾ, ಏನ್ ಓದ್ಬೇಕು ನಾನು, ಯಾವ ಸಬ್ಜೆಕ್ಟ್ ಓದ್ಬೇಕಾಗ್ತೈತಿ, RRB ಗ್ರೂಪ್ ಡಿ ಎಕ್ಸಾಮ್ ಈ ಸಲ ನಾನು ಕ್ಲಿಯರ್ ಮಾಡ್ಬೇಕಂತಂದ್ರೆ ಏನ್ ಓದ್ಬೇಕಾಗ್ತೈತಿ ಅದೊಂದ್ ಇರ್ತೈತಿ. ಸೊ ಈ 2 ಪಾಯಿಂಟ್ಸ್ ಗಳ ಬಗ್ಗೆ ನಾನು ನಿಮ್ಗ ಹೇಳ್ತೀನಿ ಏನಂತೆ. ನೋಡ್ರಿ, ಸ್ಟಾರ್ಟ್ ಮಾಡೋದು ಏನು ಅಂತಂದ್ರೆ, ಯಾವ ವಿಷಯ ನಿಮಗೆ ಬಹಳ ಈಸಿ ಅನಿಸ್ತೈತಿ. ಈಗ ಮೊದಲನೇದಾಗಿ ನಿಮ್ಗೆ ಏನ್ ಅನಿಸ್ತೈತಿ ಅಂತಂದ್ರ, ಮೊದ್ಲ ಓದಾಕಂತೂ ಮನಸ್ಸಿಲ್ಲ, ಬಟ್ ನಾವ್ ಓದಾಕ ಟಫ್ ಇರುವಂತಹ ಸಬ್ಜೆಕ್ಟ್ ಅನ್ನ ತಗೊಂಡ್ ಕುಂತ್ನಿ ಅಂತಂದ್ರ ಮತ್ತಷ್ಟು ಬೇಜಾರಾಗ್ತೈತಿ. ಅವಾಗ ನೀವ್ ಏನ್ ಮಾಡ್ಬಿಡ್ತೀರಿ, ಬ್ಯಾಡ ನಡಿ ಅಂತ ಹೇಳ್ಬಿಡ್ತೀರಿ. ಹೌದಾ, ಅದೊಂದ್ ಇದನ್ ಬರ್ತೈತಿ ನೋಡಿರ್ಬೇಕಲ್ಲ ನೀವ, ಟಿಕ್ ಟಾಕ್ ಒಳಗ, ಟೀಟಾ ಟೀಟಾ ಪ್ಲಸ್ ಟೀಟಾ 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 ಲೇ ಇಟಾ ಅಂತೇಳಿ. ಲೇ ಇಟಾ ಅಂತಂದ್ರೆ ಏನು, ತಗೋ ಇಟ್ಟಿಗೆ ಅಂತೇಳಿ. ಸೊ ಆ ರೀತಿ ಆಗೋದ್ ಬೇಡ. ಸೊ ಅದ್ರ ಸಲುವಾಗಿ ಮೊದಲು ಈಸಿ ಇರುವಂತಹ, ನಿಮಗೆ ಯಾವ್ದು ಈಸಿ ಅನಿಸ್ತೈತಿ, ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಐತಿ, ಆ ಒಂದು ಟಾಪಿಕ್ ಅಥವಾ ಆ ಒಂದು ಸಬ್ಜೆಕ್ಟ್ ದಿಂದ ಪ್ರಾರಂಭ ಮಾಡ್ರಿ. ಮೊದಲನೇ ದಿವಸ ಏನ್ ಮಾಡ್ರಿ, 1 ತಾಸು ಕುಂಡ್ರಿ, 2ನೇ ದಿವಸ 2 ತಾಸು ಕುಂಡ್ರಿ, ಹಿಂಗ ಅರ್ಧ ತಾಸು ಏನ್ ಮಾಡ್ರಿ, ಹೆಚ್ಚು ಮಾಡ್ಕೊಂತ ಹೋಗ್ರಿ. ಆಮೇಲೆ ಟಫ್ ಇರುವಂತಹ ನಿಮ್ಗ ಒಂದ್ ಏನಾಗ್ಬಿಡ್ತೈತಿ, ರೂಢಿ ಆಗ್ಬಿಡ್ತೈತಿ. ಸೊ ಹಿಂಗ ದಿನಾಲು ಒಂದ್ 10-20 ದಿವ್ಸ ಮಾಡ್ರಿ ಅಂತಂದ್ರ ಓದೋದು 2-2 ತಾಸ. ಆಮೇಲೆ ನಿಮ್ಗ ಅನಿಸ್ತೈತಿ ಒಂದ್ 20-25 ದಿವ್ಸ ಆದ್ಮೇಲೆ 1 ದಿವ್ಸ ನೀವು ಓದ್ಲಿಲ್ಲ ಅಂತಂದ್ರ, ಅವಾಗ ನಿಮ್ಗ ಅನಿಸ್ತೈತಿ ಏನಪ್ಪಾ ಅಂತಂದ್ರ, ನಾ ಏನೋ ಕಳ್ಕೊಂಡಂಗ ಅನ್ಸಾಕತೈತಿ ನನಗ, ನಾನಿವತ್ತು ಓದ್ಲೇಬೇಕು ಅನ್ನುವಂಥದ್ದು ನಿಮ್ಗೆ ಅನಿಸ್ತೈತಿ. ಸೊ ಆ ರೂಢಿಯನ್ನ ನೀವು ಮಾಡ್ಕೋಬೇಕಾಗ್ತೈತಿ ಗೌರ್ಮೆಂಟ್ ಜಾಬ್ ಬೇಕು ಅಂತಂದ್ರ. ಓಕೆನಾ. ಈಸಿ ಆಗಿರುವಂತಹ ಒಂದು ಸಬ್ಜೆಕ್ಟ್ ಅನ್ನ ತಗೊಳ್ರಿ. ಈಸಿ ಆಗಿರುವಂತಹ ಸಬ್ಜೆಕ್ಟ್ ದಿಂದ ಏನ್ ಮಾಡ್ರಿ, ನಿಮ್ಮ ಪಯಣವನ್ನ ಸ್ಟಾರ್ಟ್ ಮಾಡ್ರಿ. ಆಮೇಲೆ ಈಗ ಬಹಳಷ್ಟು ಜನರದ್ದು ಏನು ಅಂತಂದ್ರೆ, ಏನ್ ಓದೋದು, ಬಹಳಷ್ಟು ಬುಕ್ಸ್ ಗಳು ನಿಮ್ ಕೈ ಒಳಗಿರ್ತಾವು. ಆ ಬುಕ್ ಇದೆ, ಈ ಬುಕ್ ಇದೆ, ಹಿಸ್ಟ್ರಿದಿದೆ, ಜಿಯೋಗ್ರಫಿ ಇದೆ, ಎಕನಾಮಿದಿದೆ, ಎಲ್ಲಾ ಬುಕ್ಸ್ ಗಳು ಎಲ್ಲ ತಂದು ಒಗದಿರ್ತೀರಿ ಹಿಂಗ್. ಬಟ್ ಒಂದು ಬುಕ್ ಹಿಂಗ್ ಹೊಳಿಸಿ ನೋಡಂಗಿಲ್ಲ ನೀವ. ಹೌದಾ, ಏನ್ ಓದ್ಬೇಕು, ಇದನ್ನ ಓದಿದ್ರ RRB ಗ್ರೂಪ್ ಡಿ ಒಳಗ್ ಬರ್ತೈತೋ ಇಲ್ಲೋ ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಇರ್ತೈತಿ. ಒಂದು ವಿಷಯ ನಾನ್ ನಿಮಗೆ ಇಲ್ಲಿ ಹೇಳ್ತಾ ಇದ್ದೇನೆ ಏನು ಅಂತಂದ್ರ, ನೀವು ಯಾವುದೇ ಪುಸ್ತಕವನ್ನ ತಗೊಳ್ರಿ, ಯಾವುದೇ ಒಂದು ಪುಸ್ತಕವನ್ನ ತಗೊಳ್ರಿ, ಆ ಪುಸ್ತಕದಲ್ಲಿರುವಂತಹ ಕಂಟೆಂಟ್ ಎಲ್ಲಾ ಸೇಮ್ ಅನ್ನ ಇರ್ತೈತಿ. ಯಾವುದೇ ಪುಸ್ತಕ ತಗೊಳ್ರಿ, ಎಲ್ಲದರೊಳಗುನು ಅದೇ ಇರ್ತೈತಿ. ಸೊ ನಾನು ಒಂದು ಹಿಸ್ಟ್ರಿ ಪುಸ್ತಕ ತಗೊಂಡು ಅದರಲ್ಲಿ ಗಾಂಧೀಜಿ ವಿಷಯವನ್ನು ಓದಾಕತ್ತೇನೆ ಅಂತಂದ್ರೆ, ಇನ್ನೊಂದು ಬೇರೆ ಪುಸ್ತಕ ತಗೊಂಡು ಅದರಲ್ಲಿ ಗಾಂಧೀಜಿ ವಿಷಯ ಓದಾಕತ್ತೇನೆ ಅಂತಂದ್ರ, ಗಾಂಧೀಜಿ ಹುಟ್ಟಿದ ದಿನಾಂಕ ಇದ್ರೊಳಗ್ ಬೇರೆ ಅದ್ರೊಳಗ್ ಬೇರೆ ಇರಂಗಿಲ್ಲ, ಎಲ್ಲಾ ಸೇಮ ಇರ್ತೈತಿ. ಸೊ ಹಂಗಾಗಿ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಹತ್ರ ಯಾವ ಪುಸ್ತಕಗಳು ಇದಾವೆ ಆ ಪುಸ್ತಕಗಳನ್ನ ಓದ್ರಿ. ಇದ್ರೊಳಗೆ ಯಾವ್ಯಾವ ಸಬ್ಜೆಕ್ಟ್ ಬರ್ತಾವ ಗೊತ್ತೈತಲ್ಲ ನಿಮ್ಗ. RRB ಗ್ರೂಪ್ ಡಿ ದೊಳಗೆ ಏನ್ ಮಾಡ್ಬೇಕು, GK ಎಲ್ಲಾ ಓದ್ಬೇಕಾಗ್ತೈತಿ, ಮ್ಯಾಥ್ಸ್, ರೀಸನಿಂಗ್ ಮತ್ತು ಸೈನ್ಸ್ ಓದ್ಬೇಕಾಗ್ತೈತಿ. ಸೊ ಇಷ್ಟ್ರೊಳಗೆ ನಿಮ್ಗ GK ದಲ್ಲಿರುವಂತಹ ಹಿಸ್ಟ್ರಿ, ಎಕನಾಮಿ, ಪೊಲಿಟಿ, ಆಮೇಲೆ ಜಿಯೋಗ್ರಫಿ, ಇವು ಎಲ್ಲಾ ಕರೆಂಟ್ ಅಫೇರ್ಸ್, ಇವು ಬುಕ್ಸ್ ಗಳು ಇದ್ದು ಅಂತಂದ್ರ ಆ ಬುಕ್ಸ್ ಗಳನ್ನ ಓದ್ರಿ. ಇಲ್ಲಪ್ಪ ನನ್ನ ಹತ್ರ ಏನು ಬುಕ್ಸ್ ಇಲ್ಲ ಅಂತ ಹೇಳಿ ಅನ್ನಾಕತ್ತೀರಿ ಅಂತಂದ್ರ, ಏನ್ ಮಾಡ್ರಿ, ನಿಮ್ಮ ಸಮೀಪದ ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ರಿ. ಅಲ್ಲಿ ನಿಮಗ ಏನ್ ಸಿಗ್ತಾವ, ಪುಸ್ತಕಗಳು ಸಿಗ್ತಾವ. ಅಲ್ಲಿ ಸರ್ ಗಳಿಗೆ ಭೇಟಿ ಆಗ್ರಿ, ಅವ್ರು ಕೊಡ್ತಾರ ನಿಮ್ಗ 5ನೇತೆಯಿಂದ ಹಿಡಿದು 10th ವರೆಗಿರುವಂತಹ ಎಲ್ಲಾ ಕೋರ್ ಸಬ್ಜೆಕ್ಟ್ ದ ಪುಸ್ತಕಗಳನ್ನ ತಗೋರಿ, ಆ ಪುಸ್ತಕಗಳನ್ನ ಓದ್ರಿ. ಹೌದಾ, ಅದನ್ನು ತಗೊಳಕ ಆಗ್ಲಿಲ್ಲ ಅಂತಂದ್ರೆ ಆ ರೀತಿ ಮಾಡ್ರಿ, ನೀವು ಕೊಟ್ಟೆ ಕೊಡ್ತಾರ ನಿಮ್ಗ ಅವ್ರ ಪುಸ್ತಕಗಳನ್ನ, ಆ ಪುಸ್ತಕಗಳನ್ನ ಓದ್ರಿ. ಓಕೆನಾ. ಸೊ ಎಲ್ಲಾದ್ರೊಳಗುನು ಸೇಮ್ ಇರ್ತೈತಿ. ಬಟ್ ಒಂದೇನು ಅಂತಂದ್ರ, ನೀವು ಸ್ಟಾರ್ಟ್ ಮಾಡಿದ್ಮೇಲೆ ಈಸಿ ಸಬ್ಜೆಕ್ಟ್ ಮಾಡ್ತೀರಿ, ಆಮೇಲೆ ಪುಸ್ತಕಗಳನ್ನ ಓದ್ತೀರಿ. ಒಂದೇನ್ ವಿಷಯ ಅಂತಂದ್ರ, ನೀವು ಎಷ್ಟು ಪರ್ಫೆಕ್ಟ್ ಓದೇರಿ, ನೀವು ಎಷ್ಟು ಪರ್ಫೆಕ್ಟ್ ಓದೇರಿ ಅದು ಬಹಳ ಇಂಪಾರ್ಟೆಂಟ್ ಇರ್ತೈತಿ. ನೀವು ಎಷ್ಟು ಪರ್ಫೆಕ್ಟ್ ಓದತೇರಿ ಅದು ಬಹಳ ಇಂಪಾರ್ಟೆಂಟ್. ನಾ 10 ಬುಕ್ ಓದೇನಿ, 20 ಬುಕ್ ಓದೇನಿ, ನಾಟ್ ಮ್ಯಾಟರ್. ಸೊ ನೀವು ಎಷ್ಟು ಪರ್ಫೆಕ್ಟ್ ಆಗಿರಿ. ನಾ ಒಂದ ಪುಸ್ತಕ ಓದೇನಿ, ಬಹಳ ಪರ್ಫೆಕ್ಟ್ ಆಗಿ ಓದೇನಿ, ಏನ್ ಬೇಕಾದ್ ಬರ್ಲಿ ಅದ್ರೊಳಗ ಪ್ರಶ್ನೆಗಳಿಗೆ ಉತ್ತರ ಮಾಡ್ತೇನಿ ಅನ್ನುವಂತ ಭರವಸೆ ಇತ್ತು ಅಂತಂದ್ರೆ ನೀವು ಪರ್ಫೆಕ್ಟ್ ಆಗಿರಿ ಅಂತ. ಇಲ್ಲ ಅಂತಂದ್ರೆ ನಾ 10-20 ಪುಸ್ತಕ ಓದೇನಿ, ಅದ್ರೊಳಗಿಂದ ಏನು ಬರಾವಲ್ತ ಅಂತಂದ್ರೆ ಏನು ಉಪಯೋಗ ಅದು. ಸೊ ಹಾಗಾಗಿ ನೀವು ಎಷ್ಟು ಪರ್ಫೆಕ್ಟ್ ಆಗಿ ಓದ್ತೀರಿ ಅದು ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಪರ್ಫೆಕ್ಟ್ ಆಗಿ ಓದ್ಬೇಕು. ಏನ್ ಓದ್ಬೇಕು ಗೊತ್ತಾಯ್ತು ನಿಮ್ಗ. ಪುಸ್ತಕಗಳನ್ನ ಎಲ್ಲಾ ಕೋರ್ ಸಬ್ಜೆಕ್ಟ್ ಏನೇನಿದಾವ ಎಲ್ಲಾ ಪುಸ್ತಕಗಳನ್ನ ಓದ್ರಿ. ಹೆಂಗ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ನಿಮ್ಗ ಈಸಿ ಇರುವಂತ ಸಬ್ಜೆಕ್ಟ್ ದಿಂದ ದಿನಾಲು ಸ್ಟಾರ್ಟ್ ಮಾಡ್ರಿ. ಓಕೆ. ಆಮೇಲೆ ಇದ ಬುಕ್ಕ ಓದ್ಬೇಕಂತ ಹೇಳಿ ಏನು ಇರಂಗಿಲ್ಲ. ಇದ ವಿಡಿಯೋ ನಮ್ದ ವಿಡಿಯೋ ನೋಡ್ಬೇಕು, ಅವ್ರದ ವಿಡಿಯೋ ನೋಡ್ಬೇಕು ಏನು ಇರಂಗಿಲ್ಲ. ಎಲ್ಲಾ ಸೇಮ್ ಇರ್ತೈತಿ, ಎಲ್ಲಾ ಓದ್ರಿ. ಒಟ್ ಏನು ಅಂತಂದ್ರ, GK ದಲ್ಲಿ ಹಿಸ್ಟ್ರಿ, ಎಕನಾಮಿ, ಪೊಲಿಟಿ, ಜಿಯೋಗ್ರಫಿ, ಕರೆಂಟ್ ಅಫೇರ್ಸ್ ಇವುಗಳನ್ನ ಕವರ್ ಮಾಡ್ಬೇಕು ನೀವು. ಓಕೆ. ಎಲ್ಲಿ ಬೇಕಾದಲ್ಲಿ ಸಿಗ್ಲಿ ನಿಮ್ಗ ಈ ವಿಷಯ ಓದ್ರಿ. ಆಮೇಲೆ ಮ್ಯಾಥ್ಸ್ ದಲ್ಲಿ ಒಂದು 18-20 ಟಾಪಿಕ್ಸ್ ಗಳು ಬರ್ತಾವ. ಎಲ್ಲಾ ಟಾಪಿಕ್ಸ್ ಗಳನ್ನ ಓದ್ರಿ, ಅವುಗಳನ್ನ ಪ್ರಾಕ್ಟೀಸ್ ಮಾಡ್ರಿ. ರೀಸನಿಂಗ್ ದಲ್ಲಿ ಒಂದು 18-20 ಇರ್ತಾವ, ಆ ಎಲ್ಲಾ ಟಾಪಿಕ್ಸ್ ಗಳನ್ನ ಮಾಡ್ರಿ. ಸೈನ್ಸ್ ದಲ್ಲಿ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಇರ್ತೈತಿ. ಈ 3 ವಿಷಯಗಳನ್ನ ಚೆನ್ನಾಗಿ ಓದ್ಕೊಳ್ರಿ.
ಇಷ್ಟು ನಿಮಗೆ ಎಲ್ಲೆಲ್ಲಿ ಸಿಗ್ತೈತಿ ಅವೆಲ್ಲವುಗಳನ್ನ ನೀವು ಓದ್ರಿ. ನಿಮ್ಗೆ ಖಂಡಿತ ಒಂದು ಕಾನ್ಫಿಡೆನ್ಸ್ ಬರ್ತೈತಿ, ನಾನು ಕೂಡ ಈ ವರ್ಷ ಒಳ್ಳೆ ರೀತಿಯಿಂದ ಎಕ್ಸಾಮ್ ಅನ್ನ ಪಾಸ್ ಮಾಡಬಹುದು ಅಂತೇಳಿ. ಓಕೆನಾ? ಅರ್ಥ ಆಗ್ತಾ ಇದೆಯಾ ನಾನು ಏನ್ ಹೇಳ್ತಾ ಇದ್ದೀನಿ? ಆಮೇಲೆ ಇದರಲ್ಲಿ ನಾವು ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತಂದ್ರ ಈ ಸಲ ನೀವು ಮ್ಯಾಥ್ಸ್ ಮತ್ತು ಸೈನ್ಸ್ ಗೆ ಬಹಳಷ್ಟು ಮಹತ್ವವನ್ನು ಕೊಟ್ಟು ಓದಿ ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮತ್ತು ರಿವಿಷನ್ ಮಾಡ್ಕೊಂಡ್ರಿ ಅಂತಂದ್ರ ಮಾತ್ರ ನಿಮ್ದು ಗೌರ್ಮೆಂಟ್ ಜಾಬ್ RRB ಗ್ರೂಪ್ ಡಿ ದಲ್ಲಿ ಆಗ್ತೈತಿ. ಇಲ್ಲ ಅಂತಂದ್ರ ಆಗಂಗಿಲ್ಲ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಯಾವಾಗದಿಂದ ಸ್ಟಾರ್ಟ್ ಮಾಡ್ಲಿ ನಾನು ಓದೋದು? ನಂದು ಇನ್ನೂ ಎಕ್ಸಾಮ್ ಡೇಟ್ ಬಂದಿಲ್ಲ, ಏನಿಲ್ಲ. ಸೊ ಹಂಗ್ ಮಾಡಕ್ ಹೋಗ್ಬೇಡ್ರಿ, ಈಗ್ಲಿಂದಲೇ ಮಾಡ್ರಿ. ನೋಡ್ರಿ, ಯಾವಾಗಿನವರೆಗೆ ನೀವು ಕಷ್ಟ ಪಡಂಗಿಲ್ಲ ಅವಾಗಿನವರೆಗೆ ನಿಮ್ಮ ಜೀವನ ಸುಧಾರಣೆ ಆಗಂಗಿಲ್ಲ. ನಿಮ್ ಕೂಡ ಕನಸುಗಳಿದಾವೆ, ನೀವು ಕೂಡ ಕನಸುಗಳನ್ನ ಕಂಡಿರ್ತೀರಿ. ನಾನು ಆರಾಮಾಗಿರ್ಬೇಕು, ಕಾರ್ದಲ್ಲಿ ತಿರ್ಗಾಡ್ಬೇಕು, ಹೌದಾ, ಮದ್ವೆ ಮಾಡ್ಕೋಬೇಕು, ಚಂದಂಗ ಬಹಳ ಬ್ಯೂಟಿಫುಲ್ ಆಗಿರುವಂತ ಹೆಂಡತಿ ಇರಬೇಕು, ಇದೆಲ್ಲಾ ಕನಸುಗಳನ್ನ ಕಂಡಿರ್ತೀರಿ. ಅವೆಲ್ಲಾ ಕನಸುಗಳನ್ನ ನನಸಾಗ್ಬೇಕು ಅಂತಂದ್ರ ಈಗ ಕಷ್ಟ ಪಡ್ರಿ. ಈಗ ಕಷ್ಟ ಪಡ್ಲಿಲ್ಲ ಅಂತಂದ್ರ ಮುಂದೆ ಏನು ಮಾಡಕ ಆಗಂಗಿಲ್ಲ. ಎಕ್ಸಾಮ್ ಡೇಟ್ ಬಂದ ತಕ್ಷಣ ನಾನು ಮಾಡ್ತೀನಿ ಅಂತಂದ್ರ ಖಂಡಿತ ಆಗಂಗಿಲ್ಲ. ಯಾಕಂದ್ರ ನಮಗೆಲ್ಲಾ ಎಕ್ಸ್ಪೀರಿಯನ್ಸ್ ಇರ್ತಾವ, ಎಲ್ಲಾ ನಮಗ್ ಗೊತ್ತಿರ್ತೈತಿ. ಆಮೇಲೆ 99% ಈಗೇನು ವಿಡಿಯೋ ನೋಡಾಕತ್ತೀರಿ ನೀವು, 99% ನಾ ಹೇಳೋದು ಫಾಲೋ ಮಾಡಂಗಿಲ್ಲ. ಎಲ್ಲೋ ಒಬ್ಬ ಫಾಲೋ ಮಾಡ್ತಾನ. 100ರಲ್ಲಿ 1 ಹುಡುಗ ಅಥವಾ 1 ಹುಡುಗಿ ಫಾಲೋ ಮಾಡ್ತೈತಿ ನಾ ಹೇಳೋದು. ಅವರ ಸೆಲೆಕ್ಷನ್ ಆಗ್ತಾರ. ಇದಂತೂ 100% ಹೇಳ್ತಾ ಇದ್ದೀನಿ, ಬರ್ದಿಟ್ಕೊಡ್ರಿ ಬೇಕಾರ. ನೀವು ಈಗಲಿಂದಲೇ ಸ್ಟಾರ್ಟ್ ಮಾಡ್ಲಿಲ್ಲ ಅಂತಂದ್ರ ಏನು ಮಾಡಕ್ ಆಗಂಗಿಲ್ಲ. ಅದ್ರ ಸಲುವಾಗಿ ಈಗಲಿಂದಲೇ ನಿಮ್ಮ ಪ್ರಿಪರೇಷನ್ ಅನ್ನ ನಡೆಸ್ರಿ. ಈ ಸಲ ಗೌರ್ಮೆಂಟ್ ಜಾಬ್ ಬೇಕು ಅಂತಂದ್ರ ಈ ರೀತಿ ಮಾಡ್ರಿ. ಹಿಂಗ ಮಾಡಿರಿ ಅಂತಂದ್ರ ನಿಮ್ಮ ಸೆಲೆಕ್ಷನ್ ಈ ಸಲ ಆಗೇ ಆಗ್ತೈತಿ. ಓಕೆ, ಮತ್ತೆ ಏನಾದ್ರೂ ಡೌಟ್ಸ್ ಗಳಿದ್ರೆ ನೀವ್ ಏನ್ ಮಾಡ್ರಿ, ನನ್ಗೆ ಕಾಮೆಂಟ್ ಮಾಡ್ರಿ. ಅದ್ರ ಜೊತೆಗೆ ನಮ್ಮಲ್ಲಿ ಕಂಪ್ಲೀಟ್ ಕೋರ್ಸ್ ಕೂಡ ಅವೈಲೇಬಲ್ ಐತಿ. ನಿಮ್ಗೆ ಇಷ್ಟ ಇತ್ತು ಅಂತಂದ್ರ ನೀವ್ ಏನ್ ಮಾಡಬಹುದು, ಈ ಒಂದು ಕೋರ್ಸ್ ಅನ್ನ ತೆಗೆದುಕೊಂಡು ನೀವು ಮನೆಯಲ್ಲಿ ಕೂತುಕೊಂಡು ನಿಮ್ಮ ಪ್ರಿಪರೇಷನ್ ಮಾಡಬಹುದು. ಇದರಲ್ಲಿ ಎಲ್ಲಾ ಸಬ್ಜೆಕ್ಟ್ ರೆಕಾರ್ಡೆಡ್ ಕ್ಲಾಸಸ್ ಗಳು ಸಿಗ್ತಾವೆ. GK, ಮ್ಯಾಥ್ಸ್, ರೀಸನಿಂಗ್, ಸೈನ್ಸ್ ಎಲ್ಲಾ ಕ್ಲಾಸಸ್ ಗಳು ನಿಮ್ಗೆ ಇದರಲ್ಲಿ ಸಿಗ್ತಾವೆ. ಓನ್ಲಿ 999 rupees ಅಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಿ 8861927838 ನಂಬರ್ಗೆ. ನೀವು ಕ್ಲಾಸಸ್ ಗಳನ್ನ ತಗೊಂಡು ಅದನ್ನು ಕೂಡ ಮಾಡಬಹುದು. ಓಕೆನಾ? ಮತ್ತೆ ಏನಾದ್ರು ಡೌಟ್ಸ್ ಗಳಿದ್ರೆ ನೀವು ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಅದಕ್ಕೆ ರಿಪ್ಲೈ ಮಾಡೇ ಮಾಡ್ತೀನಿ. ಮತ್ತು ಎಲ್ಲರಿಗೂ ಕೂಡ ಈ ವಿಡಿಯೋವನ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ ಹೋಗ್ಬೇಡ್ರಿ. ಮತ್ತೆ ಒಂದು ಹೊಸದಾಗಿರುವಂತ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು. ಜೈ ಹಿಂದ್.